ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ನೆಹರು ಕ್ರೀಡಾಂಗಣದಲ್ಲಿ ಮೂಲ ನಿವಾಸಿ ಫೌಂಡೇಶನ್ ಬೇದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ನಿಮಿತ್ತ 6 ದಿವಸಗಳ ಕಾಲ ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಈ ಕ್ರೀಡಾಕೂಟದ ಭಾಗವಾಗಿ ಗ್ರಾಮೀಣ ದೇಸಿ ಕ್ರೀಡೆಯಾಗಿರುವ ಕಬಡ್ಡಿ ಸ್ಪರ್ಧೆಯನ್ನ ಬಹಳ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಬೀದರ ಜಿಲ್ಲೆಯ 14 ಕಬಡ್ಡಿ ತಂಡದವರು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದರು. ಕಬಡ್ಡಿ ಸ್ಪರ್ಧೆಯನ್ನು ಎಲ್ಲರೂ ಬಹಳ ಆಸಕ್ತಿಯುತವಾಗಿ ರೋಚಕವಾಗಿ ನೋಡಿದ್ರು. ಈ ಕಬಡ್ಡಿ ಪಂದ್ಯಾವಳಿಗೆ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರ ಹಾಗೂ ಎಂಎಲ್ಸಿಗಳಾದ ಅರವಿಂದ್ ಕುಮಾರ್ ಅರಳಿ ಅವರು ಚಾಲನೆ ನೀಡಿದರು. ಬೇದರ ಜಿಲ್ಲೆಯ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಇವತ್ತು ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆ ಮಾಡಿದ್ದೇನೆ ಎಂದು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ ತಿಳಿಸಿದರು. ಈ ರೀತಿಯ ಕ್ರೀಡಾಕೂಟ ಆಯೋಜನೆ ಮಾಡುವುದರಿಂದ ಕ್ರೀಡೆಯತ್ತ ಎಲ್ಲರನ್ನ ಓಲೈಸುವ ಪ್ರಯತ್ನ ಜೊತೆಗೆ ಕ್ರೀಡಾಪಟುಗಳಿಗೆ ಅವಕಾಶ ಕಲ್ಪಿಸಿದಂತಾಗಿದೆ. ಇವತ್ತು ನೋಡ್ತಾ ಇದ್ರೆ ಕಬಡ್ಡಿ ಸ್ಪರ್ಧೆಯಲ್ಲಿ ಬಹಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ. ಜಯಂತ್ಯೋತ್ಸವಗಳು ಬರೀ ವೇದಿಕೆ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿರದೆ ಇವತ್ತು ಹೊಸ ಪ್ರಥಾ ಎಂಬಂತೆ ಜಯಂತಿ ಹಿನ್ನೆಲೆ ಕ್ರೀಡಾ ಸ್ಪರ್ಧೆ ಆಯೋಜಿಸಿರುವುದು ನಿಜಕ್ಕೂ ಒಳ್ಳೆಯ ಸಂಗತಿಯಾಗಿದೆ. ದೇಸಿ ಆಟಗಳಾದ ಕಬಡ್ಡಿ, ಖೋಖೋಗಳಿಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುವುದು ಅತಿ ಮುಖ್ಯವಾಗಿದ್ದು, ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಮುಂದೆ ಬರಬೇಕಾಗಿದೆ, ಅವರಿಗೆ ಅವಕಾಶ ಕಲ್ಪಿಸಬೇಕಾಗಿದೆ. ಹಾಗಾಗಿ ಮುಂಬರುವ ದಿನಮಾನಗಳಲ್ಲಿ ದೇಸಿ ಆಟಗಳಾಗಿರುವ ಕಬಡ್ಡಿ, ಖೋಖೋ ರಾಜ್ಯ ಮಟ್ಟದ ಪಂದ್ಯಾವಳಿ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು ಎಂದು ಅರವಿಂದ್ ಕುಮಾರ್ ಅರಳಿಯವರು ಮಾತನಾಡಿ ತಿಳಿಸಿದರು. ಈ ಕುರಿತಂತೆ ಒಂದು ಮೂಲ ನಿವಾಸಿ ಫೌಂಡೇಶನ್ನ ಸಂಯೋಜಕರಾದ ವಿನೋದ್ ಅಪ್ಪೆ ಅವರು ಮಾತನಾಡಿ, ಮೂಲ ನಿವಾಸಿ ಫೌಂಡೇಶನ್ ಮಾಡುತ್ತಿರುವ ಕ್ರೀಡಾ ಸ್ಪರ್ಧೆಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕಬಡ್ಡಿ ಕ್ರೀಡಾಕೂಟ ಏರ್ಪಡಿಸಿದ್ದು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಅರವಿಂದ್ ಅರಳಿ ಅವರು ಅಪಾರ ಸಹಕಾರ, ಬೆಂಬಲ, ಪ್ರೋತ್ಸಾಹ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹುದೊಡ್ಡ ಆಸ್ತಿಯಾಗಿದ್ದಾರೆ. ಹೊರ ದೇಶಗಳಲ್ಲಿ ಅಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜ್ಞಾನ ದಿವಸವಾಗಿ ನಾಲೆಡ್ಜ್ ಡೇ ಎಂದು ಕರೆಯುತ್ತಿದ್ದಾರೆ. ಹಾಗಾಗಿ ಅವರ ಜಯಂತಿ ಬರೀ ಏಪ್ರಿಲ್ ತಿಂಗಳಿಗಷ್ಟೇ ಸೀಮಿತವಾಗಿ ಇರದೆ ಒಂದು 365 ದಿವಸಗಳ ಕಾಲ ಅವರ ಜಯಂತಿ ಆಚರಣೆ ಮಾಡಿದರೂ ಕೂಡ ಕಮ್ಮಿಯಾದಂತೆ. ಹಾಗಾಗಿ ನಮ್ಮ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಬರೀ ಕ್ರೀಡೆ ಅಷ್ಟೇ ಅಲ್ಲದೆ ಮುಂಬರುವ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವ ಉದ್ದೇಶ ಸೇರಿದಂತೆ 365 ದಿವಸಗಳ ಕಾಲ ಸಮಾಜದ ಏಳ್ಗೆಗಾಗಿ ಮೂಲ ನಿವಾಸಿ ಫೌಂಡೇಶನ್ ಕೆಲಸ ಮಾಡಲಿದೆ ಎಂದರು. ಇದೇ ವೇಳೆ ಹಿರಿಯರಾದ ವಿಠಲ್ದಾಸ್ ಪ್ಯಾಗೆ ಅವರು ಮಾತನಾಡಿ, ಕ್ರೀಡಾ ಏರ್ಪಡಿಸುವುದರ ಮೂಲಕ ಕ್ರೀಡಾಪಟುಗಳಲ್ಲಿ ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವ ಹುಟ್ಟಿಸುವ ಉದ್ದೇಶ ಈ ಮೂಲ ನಿವಾಸಿ ಫೌಂಡೇಶನ್ ಅವರದ್ದಾಗಿದೆ. ಮೋದಿಗೆ ಎಷ್ಟು ಮಹತ್ವ ಈ ದೇಶದಲ್ಲಿ ನೀಡ್ತಾರೋ ಅಷ್ಟೇ ಮಹತ್ವ ಕ್ರೀಡೆಗೂ ಕೂಡ ಇದೆ. ಇವತ್ತು ಯುವಕರನ್ನ ಒಳ್ಳೆಯ ದಾರಿಗೆ ಕೊಂಡೊಯ್ಯಲು ಶಿಕ್ಷಣ ಜೊತೆಗೆ ಕ್ರೀಡೆಯೂ ಕೂಡ ಅತಿ ಮುಖ್ಯವಾಗಿದ್ದು, ಯುವಕರ ಪಡೆ ಹೊಂದಿರುವ ಮೂಲ ನಿವಾಸಿ ಫೌಂಡೇಶನ್ ಹೊಸ ಪ್ರಯೋಗಗಳೊಂದಿಗೆ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಇದೆ. ಅದಕ್ಕೆ ನಾವೆಲ್ಲ ಹಿರಿಯರು ಕೂಡ ಮಾರ್ಗದರ್ಶಕರಾಗಿರ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಫೌಂಡೇಶನ್ನ ಸಂಯೋಜಕರಾದ ವಿನೋದ್ ಬಂದ್ಗೆ, ಸೂರ್ಯಕಾಂತ್ ಸಾದುರೆ, ಪವನ್ ಮಿಠಾರೆ, ರಾಜ್ಕುಮಾರ್ ದೊಡ್ಡಿ, ಬಸವರಾಜ್ ಹೊಸಮನಿ, ಶ್ರೀಧರ್ ಸೋಮನೂರ್, ಪ್ರದೀಪ್ ನಾಟೇಕರ್ ಅವರು ಸೇರಿದಂತೆ ತರಬೇತಿದಾರರು, ನಿರ್ಣಾಯಕರು ಉಪಸ್ಥಿತರಿದ್ದರು. ತೇಜಸ್ ನ್ಯೂಸ್. Robert. Oh!
ಆಯ್ತು ಸರ್. ಇವತ್ತು ಬೀದರ್ ಜಿಲ್ಲೆಯ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಸ್ಪೋರ್ಟ್ಸ್ಗಳ ಒಂದು ಕಾಂಪಿಟಿಷನ್ ಇಟ್ಕೊಂಡಿದ್ದಾರೆ. ಇವತ್ತು 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 7ನೇ ತಾರೀಕುವರೆಗೆ ನಡೀತಾವೆ. ಅಂದರೆ ಒಂದು ದಿವಸ ಕ್ರಿಕೆಟು, ಒಂದು ದಿವಸ ಕುಸ್ತಿ, ಒಂದು ದಿವಸ ಇವತ್ತು ಕಬಡ್ಡಿ ಇದೆ. ಈ ಕಬಡ್ಡಿಗೆ ನಾನು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದ ಒಂದು ನಿಮಿತ್ತ ಇವತ್ತು ಇದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದೆ. ಅದೇ ರೀತಿ ಈ ಇದಕ್ಕೂ ಕೂಡ ನಾನು ಸ್ಪಾನ್ಸರ್ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಅಸೋಸಿಯೇಷನ್ನಿಂದ, ಕಬಡ್ಡಿ ಅಸೋಸಿಯೇಷನ್ನಿಂದ. ಅದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸ್ಪೋರ್ಟ್ಸೇ ಒಂದು ಮುಗಿತನೋ ಅಂದಂಗೆ ಅನಿಸ್ಲಿತ್ತು. ಇವಾಗ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ಒಲವು ಮೂಡ್ಲತ್ತ, ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಅದರಲ್ಲಿ ಹೆಚ್ಚಿಗೆ ದೇಶಿ ಆಟಗಳ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾರೆ ಜನ. ಅದಕ್ಕೆ ನಮಗೆ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕಬಡ್ಡಿ ಟೂರ್ನಮೆಂಟನ್ನು ಉದ್ಘಾಟನೆ ಮಾಡಿದ್ವಿ. ಭಾಳ ಒಳ್ಳೆಯ ರೀತಿಯಿಂದ ಒಳ್ಳೆ ಪ್ಲೇಯರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ಗಳದ, ಆದರೆ ಅವ್ರಿಗೆ ಅವಕಾಶಗಳಿಲ್ಲ. ಆ ಅವಕಾಶ ಒಂದು ಓಡಿಸ್ಬೇಕು, ಅವರಿಗೆ ಒಂದು ಮೇಲ್ದರ್ಜೆ ಒಯ್ಯಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಮೂಲ ನಿವಾಸಿಗಳ ಒಂದು ಫೌಂಡೇಶನ್ ಅವ್ರು ಕೆಲಸ ಮಾಡ್ತಾರೆ. ಅವರಿಗೆ ಸಪೋರ್ಟಿವ್ ಆಗಿ ನಾವು ಅವರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತೇನು ಈ ಒಂದು ಪ್ರತಾಪ ಬಿದ್ದಿದೆ ಇಲ್ಲಿ ಜಿಲ್ಲೆಯಲ್ಲಿ, ಒಂದು ಹಬ್ಬದ ಆಚರಣೆಯಲ್ಲಿ ಈ ಸ್ಪೋರ್ಟ್ಸ್ಗಳನ್ನ ಕೈಗೂಡಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಮುಂದೆ ಎಲ್ಲರೂ ಕೂಡ ಈ ಸ್ಪೋರ್ಟ್ಸಿಗೆ ಯಾವ ರೀತಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ, ಅದೇ ರೀತಿ ಸ್ಪೋರ್ಟ್ಸಿಗೆ ಒತ್ತಡ ಹೆಚ್ಚಿಗೆ ಮಹತ್ವ ಕೊಡಬೇಕಾಗುತ್ತೆ. ನಾನು ಜಿಲ್ಲಾ ಅಸೋಸಿಯೇಷನ್ನು ನನ್ನ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಆಗಿರೋದ್ರಿಂದ ನಾನು ದೇಶೀಯ ಆಟಗಳು ಬೆಳೆಸಬೇಕು ಅಂತ ನಮ್ಮದು ಒಂದು ಆಸೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದೀವಿ. ನಾವು ಬರುವ ದಿನಗಳಲ್ಲಿ ಒಂದು ಸ್ಟೇಟ್ ಲೆವೆಲ್ಲು ಕೂಡ ಒಂದು ಮ್ಯಾಚ್ ಇಲ್ಲಿ ಮಾಡಿಸ್ಬೇಕು. ಯಾಕಂದರೆ ಹಳ್ಳಿಗಾಡಿನ ಜನ ಈ ಆಟಗಳಿಗೆ ಹೆಚ್ಚು ಒಲವು ತೋರಿಸ್ತಾರೆ. ಅವರಿಗೆ ಯಾವುದೋ ಅವಕಾಶಗಳಿಲ್ಲ. ಯಾಕಂದರೆ ಹಳ್ಳಿಯಾಗೂ ಎಲ್ಲಿ ಜಾಗ ಸಿಗಲಿಲ್ಲ, ಗ್ರೌಂಡ್ ಇರೋಲ್ಲ. ಅದಕ್ಕೆ ಇಲ್ಲಿ ಸಿಟ್ಟಾಗ ಒಂದು ಸ್ಟೇಡಿಯಂ ಮಾಡಿದ್ದಾರೆ, ಅದಕ್ಕೆ ಉಪಯೋಗ ಆಗಬೇಕಲ್ಲ. ಅದಕ್ಕೆ ದೇಶೀಯ ಆಟಗಳಿಂದ ಹೆಚ್ಚು ಉಪಯೋಗ ಆಗಬೇಕು ಅಂತ ನಮ್ಮ ಆಸೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಇವಕ್ಕೆ ದೇಶ ಆಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಆಸೆ. ಇಂದು ನಮ್ಮ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಬೃಹತ್ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಏಪ್ರಿಲ್ 2ನೇ ತಾರೀಕಿನಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ ಈ ಬೃಹತ್ ಕ್ರೀಡಾಕೂಟದಲ್ಲಿ ನಮ್ಮ ಶಾಸಕರಾದ ಅರವಿಂದ್ ಕುಮಾರ್ ಅರಳಿ ಅಣ್ಣತ್ತಿಯವರು ಇವತ್ತು ಒಂದು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ. ಅವರಿವತ್ತು ಅಧ್ಯಕ್ಷ ಸ್ಥಾನದಿಂದ ಇವತ್ತು ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಮಾರ್ಗದರ್ಶನದಿಂದ ಇವತ್ತು ಭಾಳಷ್ಟು ಜನ ನಮ್ಗೆ ಬಂದು ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಇದೇ ರೀತಿ ನಾವು ಹೇಳಬೇಕಾದ್ರೆ ಮೊನ್ನೆ ವಾಲಿಬಾಲ್ ನೈಟ್ ಆಡಿಸಿದ್ದೀವಿ, ಕ್ರಿಕೆಟ್ ಆಗಿದೆ, ಅಥ್ಲೆಟಿಕ್ ಆಗಿದೆ. ನಾಳೆ 6ನೇ ತಾರೀಕಿಗೆ ಕುಸ್ತಿ ಕಾರ್ಯಕ್ರಮ ಇದೆ. ಆಗ ಇದೇ ರೀತಿ ನಾವು ಮೂಲ ನಿವಾಸಿ ಫೌಂಡೇಶನ್ ಮಾಡೋದು ಉದ್ದೇಶ ಏನಂದರೆ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಇದ್ದಾರೆ. ಅವ್ರ ನೆನಪಿನಗೋಸ್ಕರ ನಾವು ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ 30ನೇ ತಾರೀಕಿನ 31ನೇ ತಾರೀಕಿನವರೆಗೆ ಭಾಳಷ್ಟು ಒಂದು ವಿಜಯೋತ್ಸವ ಅಥವಾ ಇದೊಂದು ನಮ್ಮ ಒಂದು
ಜಾತ್ರಾ ಅಂದ್ಬೋದು ನಾವು ಏನು ಯಾವ ರೀತಿ ಜನರಿಗೆ ಒಂದು ಇವತ್ತು ನೋಡಿ ಹೊರಗಿನ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾಲೆಜ್ ಡೇ ಅಂತ ಕರಿತಾ ಇದ್ದಾರೆ. ಅದೇ ರೀತಿ ನಾವು ಇವತ್ತು ಅವರು ಇದೇ ಪಥದಲ್ಲಿ ಇದೇ ತಿಂಗಳು ನಾವು ಮತ್ತೆ ಕೋಚಿಂಗ್ ಸೆಂಟರ್ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ನಮ್ಮ ಮಕ್ಕಳಿಗೆ ಒಂದು ಕೋಚಿಂಗ್ ಸೆಂಟರ್ ತೆಗಿಬೇಕಂತಿದೆ. ಮುಂದಿನ ದಿನಗಳಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳೆಲ್ಲ ಮಾಡಬೇಕಂತೇಳಿ ಭಾಳ ಜನ ಇವತ್ತು ಅಣ್ಣವರಾಗಬೇಕು, MLC ಅಣ್ಣವರಾಗಲಿ, ಮತ್ತು ಭಾಳ ಜನ ಇವತ್ತು ನಮ್ಮ ಸಮಾಜದವರು, ನಮ್ಮ ಪ್ಯಾಗೇಜ್ ಸರ್ ಆಗಲಿ, ಬಂದಿಗೆಯವರಾಗಲಿ, ಮಾಳಿಗೆಯವರಾಗಲಿ, ಸಾಧುರ್ಯವರಾಗಲಿ, ಬಿಹಾರಿಯವರಾಗಲಿ, ಸೋಮನವರಾಗಲಿ, ಭಾಳ ಜನ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ. ಭಾಳ ಜನ ಇವತ್ತು ಬಂದು ಮಾಡಿ ಸಮಾಜ ಒಂದು ಒಳ್ಳೆ ಮುಖದಿಂದ ಒಳ್ಳೆ ಕೆಲಸ ಮಾಡಕ್ಕೆ ಬರ್ತಾ ಇದ್ದೀರಾ. ನೀವು ನಿಮಗೋಸ್ಕರ ನಿಮ್ಮ ಜೊತೆ ನಾವು 24/7 ಇರ್ತೀವಿ. ಏನೇ ಕೆಲಸ ಮಾಡಲಿ ಇನ್ನೊಬ್ರು ಬಹಳ ಸಲ ಹೇಳಿದ್ದಾರೆ, ನೀವು ಏನು ಒಳ್ಳೆ ಕೆಲಸ ಮಾಡ್ತೀರಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಮೂಲ ನಿವಾಸಿ ಫೌಂಡೇಶನ್ 365 ದಿವಸ ವರ್ಷದಲ್ಲಿ ಒಳ್ಳೆ ರೀತಿ ಒಂದು ಸಮಾಜ ಏಳಿಗೆಗಾಗಿ ಕೆಲಸ ಮಾಡುತ್ತೆ. ತಾವು ಮೀಡಿಯಾದವ್ರನ್ನು ನಮಗೆಲ್ಲ ಸಹಕರಿಸಬೇಕು. ಸಹಕರಿಸಿ ನಮ್ಮ ಸಮಾಜದ ಎಲ್ಲ ಜನರಿಗೆ ಒಂದು ಒಗ್ಗೂಡ ಪ್ರಯತ್ನ ನಾವು ನೀವೆಲ್ಲ ಕಲ್ತು ಮಾಡೋಣ ಅಂತೇಳಿ ಇದನ್ನ ಹೇಳ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ. 14 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹಳ್ಳಿ ಕಡೆಯಿಂದ ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಈಗ ನೋಡ್ತಾ ಇದ್ದೀವಿ ನಾವು ಎಷ್ಟು ಆಕ್ಟಿವ್ ಪ್ಲೇಯರ್ ಇದ್ದಾರೆ. ಈ ರೀತಿ ನಮ್ದು ಶಾಸಕ ಅಣ್ಣವ್ರಿಗೆ ಅದೇ ಹೇಳಿದೆವು, ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಬೀದರ್ನಾಗ ಆಯೋಜಿಸಿ. ಯಾಕಂದ್ರೆ ನಮ್ಮ ಮಕ್ಕಳು ಇಷ್ಟು ಇವತ್ತು ಒಳ್ಳೆ ರೀತಿ ಆಡ್ತಾ ಇದ್ದಾರೆ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗ್ತದೆ ಅಂತೇಳಿ ಅಣ್ಣವ್ರ ಜೊತೆ ನಾವು ಈಗ ಅದೇ ಮಾತಾಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ನಿಮಿತ್ತವಾಗಿ ಬೀದರ್ನಲ್ಲಿ ಹೊಸದಾಗಿ ಸ್ಥಾಪನೆಗೊಂಡಿರುವ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಈ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮುಖಾಂತರ ಯುವಕರಲ್ಲಿ ಒಂದು ಆರೋಗ್ಯಕರ ಸ್ಪರ್ಧಾ ಮನೋಭಾವನೆಯನ್ನು ಹುಟ್ಟಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯ ಪ್ರಾರಂಭಿಸಲಾಗಿದೆ. ಇವತ್ತು ಜಗತ್ತಿನಲ್ಲಿ ಓದಿಗೆ ಎಷ್ಟು ಮಹತ್ವ ಇದೆ ಅಷ್ಟೇ ಮಹತ್ವ ಕ್ರೀಡಾ ಕ್ಷೇತ್ರಕ್ಕೂ ಇದೆ, ಎಲ್ಲ ರೀತಿಯ ಕ್ರೀಡೆಗಳಿಗೆ. ಹಾಗಾಗಿ ಪ್ರಥಮ ವರ್ಷದಲ್ಲಿ ಫೌಂಡೇಶನ್ ವತಿಯಿಂದ 5 ಕ್ರೀಡೆಗಳನ್ನು ಆಡಿಸಲಾಗ್ತಾ ಇದೆ. ಇದೊಂದು ಸಮಾಜದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಯುವಕರಲ್ಲಿ ವಿಶೇಷವಾಗಿ ಒಂದು ಸ್ಪರ್ಧಾ ಮನೋಭಾವನೆ ಮತ್ತು ಎಂಟಿ ಮೈಂಡ್ ಈಸ್ ಐಡಲ್ ಹೋಸ್ಟ್ ಡೆವಿಲ್ಸ್ ಮೈಂಡ್ ಅಂತ ಏನು ಹೇಳ್ತಾರೆ, ಅದರಿಂದ ನಾವು ಯುವಕರನ್ನು ಒಳ್ಳೆ ದಾರಿಗೆ ಕೊಂಡೊಯ್ಯಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಒಂದು ಹೊಸ ಪ್ರಯೋಗವನ್ನು ಮಾಡುವುದಕ್ಕಾಗಿ ಫೌಂಡೇಶನ್ ನಿರ್ಧಾರ ಮಾಡಿದೆ. ಈ ಫೌಂಡೇಶನ್ಗೆ ಎಲ್ಲ ಯುವಕರು, ವಿಶೇಷವಾಗಿ ನಮ್ಮ ವಿನೋದ್ ಅಪ್ಪೆಯವರು, ಅವರಿಗೆ ಮಾರ್ಗದರ್ಶಕರಾಗಿ ಸನ್ಮಾನ್ಯರಾದ ಅರವಿಂದ್ ಅರಳಿಯವರು, ಶಾಸಕರು, ಜೊತೆಗೆ ನಮ್ಮ ವಿನೋದ್ ಬಂದಿಗೆಯವರು, ವಿನಯ್ ಮಾಳಿಗೆಯವರು, ಮತ್ತು ನಮ್ಮ ಶ್ರೀಧರ್ ಅವರು, ಮಿಠಾರೆ ಅವರು, ಹೀಗೆ ಯುವಕರ ಪಡೆಯೇ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಮುಂದೆ ಬಂದಿದೆ. ಹಾಗಾಗಿ ನಾವು ಹಿರಿಯರು ಸಹ ನಮ್ಮ ಕೈಲಾದಷ್ಟು ಮಾರ್ಗದರ್ಶನ ಮಾಡ್ತಾ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನನ್ನ ಮಾತನ್ನು ಎಲ್ಲರಿಗೆ ಜೈ ಹಿಂದ್.